Dos karoti, Riki dos karoti. ಹೇಳ್ರಿ ಸರ. ಈ ಹುಡುಗಂದಾಗಿದ್ದ ಒಂದು ಹುಡುಗ ನಿನ್ನ ರಾತ್ರಿ ವಸ್ತಿ ಯಾರು ಬಂದಿರಿ? ಬಂದಾರಂತ ಸರ್, ಬಂದರು. ಆ ಹುಡುಗ ಹೇಳ ಅವ್ರ ಮನೆಯಾಗ ಸ್ವತಃ ಹಡದ ತಾಯಿ ತಂದಿನ ಸೇರುವಳ್ರು. ಹೌದನ್ರಿ? ಹೌದಂತ್ರಿ ಸರ್. ಮನೆ ಬಿಟ್ಟು ಹೊರಗೆ ಹಾಕ್ಯಾರ. ಹೌದ್ರಿ? ಎಲ್ಲ ಕೊಟ್ಟು ಬೀಗು ಔಷಧಿ ಇವರು ಇದಾಗಿ ನೋಡ್ರಿ ಒಂದಿಟ್ಟು ಪರಿಹಾರ ಮಾಡ್ರಿ. ನೀನು ಮಾಳೆ ಮಾಸಿ ಹತ್ತಪ್ಪ ಅದ್ರಾಗ ಹುಬ್ಬಳ್ಳಿಗೆ ಅಮಾಸಿ ಹತ್ತಿ ಅಡಕ ಮನೆಗೆ ಆಶೀರ್ವಾದ ಕಾಯಿ ತಂದು ಮನ್ಯಾಗ ಕಟ್ಟು ಒಂದು ಬಂದ ಕುದಿ ನನ್ನ ಬುದ್ಧಿ ನಂಬ ಮುಂದಲ ಅಮಾಸಿ ಅನ್ನೋವಾಗ ಅವ್ರೇನು ನಿನ್ನ ಒಳಗೆ ಕರ್ಕೊಂತಾರೋ ತಂದೆ ತಾಯಿ ಇಲ್ಲ ಅಷ್ಟ ಪರೀಕ್ಷೆ ಮಾಡಿ ನಂಬಬೇಕು, ನಡ್ಕೋಬೇಕು, ಪಡ್ಕೋಬೇಕಿಲ್ಲೇ. ಏನು ಬೂದಿ ನಂಬಬೇಕು ನೋಡ್ರಿ ಚಂದ ಬರ ಹಾಕಿ. ಈಗ ಭಕ್ತರ ಪ್ರಸಾದ ಕೊಡವು ವಾರ ಐತ್ಯಾರ್ಕೊಂಡೆ ನನಗೆ ಮ್ಯಾಗ್ಲಾವ ಯಾವಾಕಿ ನನಗೆ ಹೆಚ್ಚಾಗಿ ನಿಂದ್ರಕ್ಕ ಹೆಚ್ಚಾಗಿ ನಿಂತು ಭಕ್ತರಿಗೆ ಹೊತ್ತು ಮಟ್ಟ ಹೇಳಕ್ಕ ಪರ್ಮಿಷನ್ ಎಂದು ಕೊಟ್ಟಿಲ್ಲ. ಅವ್ರಿಗೆ ಹೇಳ ನನ್ನ ಟೈಮಿಂಗು ನನಗೆ ಎಷ್ಟು ಪರ್ಮಿಷನ್ ಇರ್ತ ಅಲ್ಲಿ ಮಠ ನಾನು ಹೇಳ್ತೀನಿ. ಉಳಿದ ಭಕ್ತರಿಗೆ ಉಳಿದ್ರಪ್ಪ ಅಂದ್ರೆ ಇಲ್ಲ ಮುಂದಿನ ವಾರ ಬರ್ಬೇಕು, ಇಲ್ಲ ಗುರುವಾರ ಬರ್ಬೇಕು. ನನ್ನ ಬೂದಿ ನನಗ
ಹನಿ ಹಚ್ಚಿ ಅವರು ಸಂಕಟ ಅವ್ರ ಮನಸ್ಸಿನಲ್ಲಿ ಏನೈತಿ ಹೇಳಿ ಬೂದಿ ಬಡ್ಕೊಂಡ್ರ ನಾ ಅರ್ಧ ಬಾರ ಇಳಿಗಿರ್ತೀನಿ ಅವ್ರು ನೋಡ್ರಿ ಹಿಂಗೆ ಹೇಳಂತಾರ ಆಚಾರ್ಯ ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ಅಂತಂದು ಇದು ಮಾಡ್ಕೋ ಜಗತ್ತಕ್ಕ ಆಶೀರ್ವಾದ ಮಾಡವ್ ನಾನು ನನ್ನ ಸನ್ನಿಧಿಗೆ ಬಂದು ನನ್ನ ಬೂದಿ ಬಡ್ಕೊಂಡಿಂದ ಮಾತು ಮುಗೀತು ಅದು ಹೇಳಬೇಕು ದಾರ ಕಟ್ಟು ಮುಂದೆ ಅರ್ಧದ ಸಮಸ್ಯೆಗಳು ಅಂತ ಹೇಳಿಬಿಟ್ಟಿರ್ತಾನ ಅದರಂತೆ ಅದನ್ನು ನಂಬಿ ನಡ್ಕೋಬೇಕು ಇಲ್ಲ ಗದ್ದಿಗೆ ಮ್ಯಾಗ ಡೈರೆಕ್ಟ್ ನನ್ನ ಕೇಳ್ಬೇಕಂದ್ರ ಮುಂದ್ವಾರ ಬರ್ಬೇಕು ಇಲ್ಲ ನಡು ಗುರುವಾರ ಐತಿ ಗುರುವಾರ ಬರ್ಬೇಕು ಹೆಬ್ಬಳ್ಳಿಗೆ ಇಷ್ಟು ಭಕ್ತಾದಿಗಳಿಗೆ ಹೇಳು ಯಾರು ಏನು ತಪ್ಪು ಇವ್ರಿಗೆ ಹೇಳಬೇಕು ಇವರಿಗೆ ಬಿಡಬೇಕು ಅನ್ನೋದು ನನ್ನಲ್ಲಿಲ್ಲ ನನಗ ಬಂದ ಭಕ್ತರಿಗೆ ಇಷ್ಟರಿಗೆ ಆಶೀರ್ವಾದ ಮಾಡವನ ಗದಿಗೆ ಮ್ಯಾಗ ಹೇಳಿದ್ರು ಮಾಡವನ ಹೇಳಿಕ್ಕೂ ನಾ ಮಾಡವ ಇದು ಒಂದು ನಂಬಕ ನೋಡ್ರಿ ಅಣ್ಣಾರ ಈ ಭಕ್ತರಿಗೆ ನೀನು ದನಿದ್ ವರ್ಕ್ ಮಾಡಿ ಅದ್ರಿಗೆ ಹೇಳ್ಬೇಕು ತಿಳಿಸ್ಬೇಕು ಹೇಳ್ತೀನಿ ಅದನ್ನು ಅಲ್ಲೇ ಕುಂದ್ರಬೇಡ ಹೇಳು ಹೇಳ್ತೀನಿ ಈಗ ಇನ್ನೆಷ್ಟು ಚಾನಲ್ದಾರ ಅಂತ ನೋಡ್ಕೋ ಹಿಂದೆ ಸರ್ವ್ ಬಿಡ್ರಿ ಒಂದು ಟಂಗಿಂದ ತಾಲೂಕು ಬಿಟ್ಟು ತಾಲೂಕು ಜಿಲ್ಲಾ ಬಿಟ್ಟು ಜಿಲ್ಲಾ ಎಲ್ಲ ಜಿಲ್ಲಾನು ಮುಗಿಸಿರಿ ನೀವು ಎಲ್ಲ ತಾಲೂಕು ಮುಗಿಸಿರಿ ಹೌದ್ರಿ ಹೌದಂತ ಇದು ಕಡೆದ್ದು ಗದಗ ಜಿಲ್ಲಾ ರೋಮ್ ತಾಲೂಕು ಇದು ಒಂದು ಜಿಲ್ಲಾ ಮುಗಿಸ್ಬೇಕು ನೋಡ್ಬೇಕಂತ ಬಂದಿರಪ್ಪ ಹೌದನ್ರಿ ಹೌದಂತ್ರಿ ನಿಮ್ಮದು ಇಷ್ಟು ನಾವು ಒಡೆದು ಹೇಳಿದ್ನಿ ಅಂದ್ರೆ ನಿಮ್ಮ ಮ್ಯಾಗ ಇವತ್ತು ಗದಿಗೆ ಮುಗಿತದೆ ಮತ್ತಿಂದ ಭಕ್ತ ಅದಾರ ಆ ಥರ ನಿಮ್ಮ ಮನಿ ಸನ್ನಿವೇಶ ನಿಮ್ಮ ಮನಿ ಚರಿತ್ರೆ ನಿಮ್ಮ ಮನಿ ಪವಾಡ ನೀವು ಎಲ್ಲೆಲ್ಲಿ ಜಗತ್ತ ಅಡ್ಡಾಡಿದ್ರಿ ಯಾರ್ಲಿಂದನೂ ಅದು ಸಾಧ್ಯ ಆಗಿಲ್ಲ ಯಾರು ಅದನ್ನು ಸೋಸಿಲ್ಲ ಯಾರು ಕೈಲಿಂದನೂ ಆಗಿಲ್ಲ ಮತ್ತೆ ಇದು ಒಂದು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬುಲಿ ಇದು ಒಂದು ಗುರ್ತು ಉಳಿಬೇಕು ಅನ್ನೋ ಹಂಗಿದ್ರೆ ಇದು ಇಂದ ನಿನ್ನಿದಿಲ್ನು ನಿಮ್ಮ ಮನಿ ಬಹಳ ದಿನದೈತಿ ಅದು ಸೃಷ್ಟಿ ಆಗ್ಬೇಕಾದ್ರೆ ಬಹಳ ನೀವು ದುಡ್ಕೋಬೇಕು ನಂಬಬೇಕು ಅಂದ್ರೆ ನಿಮ್ಮ ಮನೆಯದ ನಾನು ಪವಾಡ ಮಾಡಿ ತೋರಿಸ್ತೀನಿ ನೋಡಿ ಈಗ ಮಕ್ಕಂದರ್ ಹೇಳಿದ್ರು ಈ ಗದಿಗೆ ಲಾಲ್ ಸಾಬ್ ಹೇಳಿದ್ರು ನಮಗೆ ಚಲೋ ಆಗೈತಿ ಹಿಂಗ ನಡ್ಕೋರಿ ಹಿಂಗ ಬರ್ರಿ ಎಲ್ಲೆಲ್ಲೋ ಜನ ಬರ್ತಾ ಆಗ್ಲಾರ್ದ ಪವಾಡ ಮಾಡ್ತಾನ ಅಂತ ಹೇಳಿರ್ಬೇಕ ಅದ ಪವಾಡ ನೀವು ಪಡ್ಕೋಬೇಕಾದ್ರೆ ಮೊದಲ ನೀವು ನಾನು ಬುದ್ಧಿ ನಂಬಕ ನಿಮ್ಮ ಸನ್ನಿವೇಶ ನಿಮ್ಮ ಕ್ಷೇತ್ರ ನಿಮ್ಮ ಮನಿನ ಈ ಅಜ್ಜನ ಕರ್ಕೊಂಡು ಹೋಗಪ್ಪ ಅಜ್ಜನ ಕರ್ಕೊಂಡು ಹೋಗ್ರಿ ಅದು ಏನನ್ನೋದು ಚೆಕ್ ಮಾಡ್ತಾನ ಅದಕ್ಕೆ ಏನ್ ಮಾಡ್ಬೇಕಂತನು ಮೊದಲ ಒಂದು ಟೈಮ್ದಾಗ ಅಂದ್ರೆ ಏನಪ್ಪಾ
ನಿಂಬುದು 1981ರಿಂದ ನಿಮಗ ಇದೀ ಬೆನ್ನದೆ ಇಂದಿಲ್ದು ನಿನ್ನಿದಲ್ಲ. ಅದಕ್ಕ ಆ ತರ ಅದು ಮತ್ತೊಂದೇನಿಲ್ಲ, ದೇವಿಲ್ಲ, ಭೂತಿಲ್ಲ, ದೇವ್ರ ಕಾಟಿಲ್ಲ. ನಿಮಗ ಆ ತರ ಮಾಡಿಸಿದ್ದ ಅದನ್ನ ಇವ್ರನ್ನ ಅಜ್ಜಾರನ್ನ ಕರ್ಕೊಂಡು ಹೋಗುದಾಗತ್ತ? ಕರ್ಕೊಂಡು ಹೋರಿ, ಅಮಾಸಿಗೆ ಅದನ್ನ ಕರೆಕ್ಟ್ ಮಾಡ್ಕೋರಿ. ಅಮಾಸಿ ಅನ್ನೂರಾಗ ಅದನ್ನ ಮಾಡ್ಕೋಬೇಕು. ಅಮಾಸಿ ಒಳಗ ಕರ್ಕೊಂಡು ಹೋಗ್ಬೇಕು, ಅಮಾಸಿ ಒಳಗ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡಿಂದ ಎಲ್ಲ ಮುಗುದಿಂದ ಅಮಾಸಿ ಬಂದು ನನ್ನ ದರಗ ಆ ತರ ನೀರ್ತೈತೆ. ಅಂದ್ರ ಅದನ್ನ ಹೌದು ಮಾಡಿ ನಾ ತೋರಿಸ್ತೀನಿ. ಯಾವಾಗಾರ ಕರ್ಕೊಂಡೋರಿ, ನಾಳೆ ಯಾರ ಕರ್ಕೊಂಡೋರಿ, ನಾಡ್ದಾರ ಕರ್ಕೊಂಡೋರಿ, ಪರ್ಮಿಷನ್ ಕೊಟ್ಟಿರಿ. ಕೊಡು. ಇದು ಕಡೆ ಮೆಟ್ಲಂತೆ ನಂಬಕು. ಮಿಕ್ಕಿ ನೋಡ್ರಿ ಅಜ್ಜರ್ದ ಬೇರೆ ಅಜ್ಜರ ಮತ್ತ ನಮ್ದೆಲೆ ಇಲ್ಲಿ ತನಕ ಕರ್ಕೊಂಡ್ ಬಂದಾರ ಅವರು ಮಕ್ಕಂದಾರ. ಅವ್ರು ಕೂಡ ಬಂದಾರ ನೋಡಪ್ಪ. ಬರ್ರಿ ಇದೊಂದು ಫೇಮಸ್ ಅಲ್ಲಿ ಕಿರಾಣಿ ದುಕಾನ್ ಇತ್ತಪ್ಪ ಊರ. ಹೌದ್ರಿ, ಹೌದಂತ ಅದು ಎಲ್ಲ ಇದೆ ಬಕ್ಕಲಿಗೆ ಬಿದ್ದೈತಿ. ಹೊಳ್ಳಿ ದುಡ್ಡು ಹೊಲ್ದ ದುಡ್ಡಿನ ಒಳಗ, ಅನ್ನದ ಒಳಗ, ಮನಿ ಒಳಗ ಪರ್ಕತ್ ಅನ್ನೋದು ಏನೂ ಇಲ್ಲ. ಅಲ್ಲೇ ಅಜ್ಜರ್ನವ್ರು ಕರ್ಕೊಂಡು ಹೋದ್ರ ಇದು 3 ವರ್ಷ ತುಂಬಿ 4ನೇ ವರ್ಷ ಚಲೋನಿಂದ ಹೌದ್ರಿ ಆ ಥರ ಮಾಡಿಸಿದ್ದಪ್ಪ. ಅಲ್ಲಿ ಕರ್ಕೊಂಡು ಹೋಗು ಅಂಗಡಿಗೆ, ಮಣ್ಣಿನ ಮನೆಗೆ, ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಹೇಳ್ತಾರ. ಮಾಡಿಸ್ಕೋಬೇಕು, ನಂಬಕ್ಕ. ಅಮಾಸೆ 5 ಅಮಾಸಿ ನನ್ನ ದರ್ಗ ಹತ್ಬೇಕ. ಒಂದೇ ಅಮಾಸಿ ಬಂದು ಆಶೀರ್ವಾದ ಕಾಯಿ ಒಯ್ಬೇಕು. ಆ ಥರ ಮಾಡಿದ್ರೆ ಮೊದಲೇ ಯಾವ ಥರ ಇತ್ತು ಆ ಥರ ಬರ್ಕತ್ತು ಯಾಕೆ ಆಗುದಿಲ್ಲ ನಾನು ನೋಡ್ತೀನಿ. ದುಡ್ಡು ಯಾಕೆ ಉಳಿದಿಲ್ಲ ಅನ್ನೋದನ್ನು ನೋಡ್ತೀನಿ. ಮಾಡಿ ಇಂಥಲ್ಲಿ ಹೋಗಿದ್ವಿ, ನಾವು ನಡ್ಕೊಂಡ್ರು ನಮ್ಗೆ ಏನೂ ಆಗಲಿಲ್ಲ ಅನ್ನೋ ಶಬ್ದ ನನ್ನ ತಲೆ ಮ್ಯಾಗ ಭಾರ ಬರಬಾರ್ದು, ಕೆಟ್ಟ ಹೆಸರು ಬರಬಾರ್ದು. ಅದ್ರಂಗೆ ನಡ್ಕೋಬೇಕು. ಯಾರು ನಂಬಿರ್ತೀರಿ, ನಂಬುತ್ತೀರಿ ನಾನು ಬೂದಿ 6 ತಾಸು ರಾತ್ರಿನಾಗ ನೀವು ಒದರಿದ್ರೆ ನಾವು ಬಂದು ನಿಮ್ಮ ದರ್ಶನಕ್ಕೆ ಯಾವ ವೇಸ್ಟ್ ಆಗಾರ ಬರ್ತೇನೆ. ಇದ ವೇಸ್ಟ್ ಆಗ ಬರ್ತೀನೋ, ಬುಡುಬುಡಿಕೆ ಆಗಿ ಬರ್ತೀನೋ, ಸಾಧು ಆಗಿ ಬರ್ತೀನೋ, ಅದನ್ನ ಹೇಳಕ್ಕಾಗಲ್ಲ. ನಂಬಕ್ ನೋಡಿ ಕೊಡು. ಅವ್ರು ಕರ್ತಾರ ಕುಂದ್ರಿ. ಮಗಳದು ಎತ್ತ ಬಿಡನಪ್ಪ ಅವನ. ಎದ್ದು ಬಿಡ್ರಿ, ಬರ್ರಿ ಮುಂದೆ ಬರ್ರಿ. ಅಲ್ಲೇ ಬಿಡ್ಬೇಡಿ,
ಕೇಸು ಡ್ರೈವರ್ಸ್ ಆಗ್ಬೇಕು ಬಿಡುಗಡೆ ಆಗ್ಬೇಕಂದ್ರೆ ನನ್ನ ಕಡೆಯಿಂದ ನೀವು ಬಿಡಲ್ಲ. ನಾವು ಕೂಡ್ಬೇಕಂತೇಳಿ ಹಾಕಿದ್ದೆ. ನಾನು ಅದನ್ನ ಹೇಳಕತ್ತೀನಪ್ಪ. ತಾಯಿಗೆ ಬೇಡ ನೀನ ಸತ್ತು ಹೋಗಂತ, ಅಕ್ಕಿಗೆ ಆಗ್ಬಾರ್ದು. ನನ್ನ ಬೂದಿ ನಂಬ್ರಿ, ಕೂಡ್ಸ್ಬೇಕಂತ ತಾಯಿ ಮನಸ್ಸು. ಅದು ಆಕಿ ತಾಯಿ ಏನು ನಿರ್ಧಾರ ಮಾಡ್ಯಾಳ ಅಕ್ಕಿದ ಕರೆಕ್ಟ್. ಹ್ಞೂ ರೀ. ನಿಮ್ದು ಉಳಿಕೆದಾರದು ಎಲ್ಲ ತಪ್ಪು. ನೋಡ್ರಿ ವಿಚಾರ ಮಾಡಿ ಹೇಳ್ತಾರೆ. ಅವ್ರ ಗಂಡನ ಮನೆಯವರು ದೈವ ಗಂಡನ ಮನೆಯವ್ರ ಆಸ್ತಿ ಹೇಳ ತಿಳ್ಕೊ. ತಿಳ್ಕೊರಿ ಫಸ್ಟ್. ಅದು ಮೊದಲೇಕ ನಿಮಗ ಮುಗ್ಗಿ ತುಪ್ಪ ಹಚ್ಚಾರ. ಆ ತುಪ್ಪ ಘಮ ಘಮ ಅನ್ನೋದು ನೋಡಿ ನೀವು ಯಾವಾಗ ತಿಂದೇವೋ ಯಾವಾಗ ಉಂಡೇವೋ ಅಂತ ನೀವು ದುಡುಕಿರಿ. ಹೌದ್ರಿ. ಹೌದು. ಇದು ಆಕಳದ್ದೈತು ಏನು ಪೇವರ್ ಐತೋ ಎಮ್ಮಿದೈತು ಏನು ಎರಡು ಮಿಕ್ಸ್ ಆಗೈತೆ, ಇದನ್ನ ಪರೀಕ್ಷೆ ಮಾಡ್ಬೇಕ, ಚೌಕಾಸಿ ಮಾಡ್ಬೇಕಂತೇಳಿ ನೀವು ಮಾಡಿಲ್ಲ. ಅದನ್ನ ಮಾಡಿಲ್ಲ. ಹೌದು. ಮಾಡಿಲ್ರಿ. ಮಾಡಿಲ್ಲ, ಏನು ನೋಡ್ಲಿಲ್ಲ. ಸಿಕ್ಕಿತೋ ಸಿಗಾಕಿಲ್ಲ. ಹಂಗಾತ. ಆ ಥರ ಮಾಡ್ರಿ. ಈಗ ಆ ಹೆಣ್ಣು ಮಗಳ ಜಾಬ್ ಮಾಡ್ಕೊಂತ ಆಕಿ ಏನು ಹಿಡ್ದಲ್ಲ, ಬಿಡುಗಡೆ ಅಂತ ಆಗುದಿಲ್ಲ. ಆಗುದಿಲ್ಲ. ಆಕಿ ಏನು ಅಲ್ಲೇ ಕುಂತು ತನ್ನ ಡ್ಯೂಟಿ ಮಾಡ್ಕೊಂತ ಏನ ಅವ್ರಿಗೆ ಉತ್ತರ ಕೊಟ್ಟಾಳ ಅದು ಕರೆಕ್ಟ್. ಅದರಿಂದ ಇಬ್ಬರು ಗಂಡ ಹೆಂಡತಿ ಜೀವನ ಮಾಡಲಿಕ್ಕೂ ಆಕಿಗೆ ಯಾವ್ದಾರ ಸ್ವಲ್ಪ ಬಾಳಿಲ್ಲ ತುಸ ಆಚರಿಸಿರ್ತದೆ. ನನ್ನ ಬೂದಿ ನಂಬ್ರಿ, ಅಮಾಸಿ ಹತ್ರಿ, ಆಶೀರ್ವಾದ ಕಾಯಿ ಒಯ್ರಿ, ಕಲ್ಯಾಣ ಆಗುವಂಗ ನಾ ಮಾಡ್ತೇನೆ. ಅಮಾಸಿ ಕರ್ಕೊಂಬರ್ರಿ ಅವ್ರಿಗೆ. ಅಮಾಸಿ ಕರ್ಕೊಂಬರ್ರಿ, ಕೂಡ್ಸಂಗ್ ಮಾಡತ್ತಾನ ಪ್ರಸಾದ ಕೊಡ. ಆಕಿ ಏನು ಕರೆದ್ರು ಬರುದೇ ಇಲ್ಲ ಅಂತ ಬರಂಗ್ ಮಾಡ್ತಾರ ತೋರಿ. ನೀವು ಬಂದಿಲ್ಲಪ್ಪ ನೋಡ್ರಿ ಅದು ಮಗಳ ಬಗ್ಗೆ ಹೌದ್ರಿ, ಬರುವಂಗ ಮಾಡಿ ಕೇಳಾಕ್ ನೀವು ಬಂದಿಲ್ಲ. ಹೌದ್ರಿ. ಒಂದ್ ಅಮಾಸಿ ಬಾ, ಕೂಡ್ಬೇಕ್ರಿ. ಹೆಂಗ್ ಮಾಡಿ ಕೂಡಿಸ್ತಾರ ತೋರಿ. ಒಂದ್ ಅಮಾಸಿ ಬಾ. ಎರಡನೇ ಅಮಾಸಿಗೆ ಯಪ್ಪ ಹೋಗು ನಡಿ ಹಚ್ಚಗಂತ ಆಕೆ ಅಂದರು. ಹ್ಞೂನ್ರಿ, ಹೆಂಗ್ ಮಾಡಿ ಮಾಡ್ತಾರ ತೋರಿ. ಈಗ ಆಶೀರ್ವಾದ ಕಾಯಿ ಕುಂದರ್ರಿ. ಇಲ್ರಿ ಈಗಲ್ಲ ಅದು ಅಮಾಸಿಗೆ ಈಗ ಕುಂದ್ರಿ ನೋಡ್ರಿ. ಅಮಾಸಿ ಬರ್ಬೇಕು ಅಜ್ಜ. ಏನಿಂದ ನನ್ನ ಮಗಳು ಸೂಳಿ ಕೂಡ ಬಂದಾಳ. ಕಂಡು ಸತ್ ಹೆಣ್ಮಗಳ ಸಾಲ ದುಡಿಮೆ ಸಾಲ ಭಾಳ ಆಗೈತಪ್ಪ. ಗಂಡ ನೋಡಿ ತೀರ್ಕೊಂಡ ಜೀವನಕ್ಕ ಏನಾರ ಒಂದು ಹೊಸಾದ ಮಾಡ್ಬೇಕಂತ ಮಾಡೀನಿ. ಮತ್ ನೀ ಪರ್ಮಿಷನ್ ಕೊಟ್ರೆ ನಾವು ಮಾಡುವಾಕಿ ಅಂತ ಪ್ರಶ್ನೆ ಮಾಡ್ಯಾರ. ಹೌದ್ರಿ. ಹೌದ್ರಿ. ನಾಳೆ ಅಮಾಸಿ ದರ್ಗಾಕ್ಕೆ ಬಾ ಅನ್ಪ. ದರ್ಗಾಕ್ಕೆ ಬಾ ಅನ್ನ, ನನ್ನ ಆಶೀರ್ವಾದ ಕಾಯಿ ಒಯ್ಯಿ ಅನ್ನ. ನಾ ಎಂದ ಹೇಳ್ತೀನಿ ಅವತ್ತ ನಾ ಹೇಳ್ತೀನಿ ಎಲ್ಲ ಕೂಡುತ್ತ ಅಲ್ಲಿ ಮಟ್ಟ ಮಾಡಬೇಡ ಅನ್ನೋ ಅಮಾಸಿಗೆ ದರ್ಗಾ ಹತ್ತ. ಅಮಾಸಿ ಇದ್ದಾರನ್ನ ಹೇಳ್ತಾರ ಅವರು. ಅಲ್ಲಿ ತನಕ ಬ್ಯಾಡ್ರಿ, ಏನು ಬೇಡ ಹಾಕೊಂಡು ಹಾವೇರಿ ಯಾರು ಬಂದಾರ ನೋಡು ಅಂದಿದ್ದು. ಹಾವೇರಿ ನಾಳೆ ಅಮಾಸಿ ಬರೀಪ ದರ್ಗಾ ಹತ್ತ ಆಗತ್ತಿಲ್ಲ. ಬರ್ತೀರಿ ನನ್ನ ಬೂದಿ ನಂಬ, ಆಶೀರ್ವಾದ ಕಾಯಿ ಒಯ್. ತವಾಗಲೇ ಬರ್ಬೇಕ್ರಿ. ನಾ ಹೇಳ್ದಟ್ಟು ಅಷ್ಟು ದುಡ್ಕೊಳಕ್ ಕಲೀರಿ. ಮತ್ತೆ ನನಗಿನ್ನ ಮೊದಲೇ ನೀವ ಮಾತಾಡ್ತೀರ ಅಂದ್ರೆ ಅದನ್ನ ನೀ ಆ ಕೆಲಸ ನೀವು ಮಾಡ್ಬೋದು. ಮತ್ ನಂದೇನು ಅವ್ರ ಅಜ್ಜರ್ ಹೆಂಗ್ ಹೇಳ್ತಾರ ಕೇಳಿ. ಈಗ ಅವ್ರಾಗ್ಲಿ ಬರ್ಬೇಕಂತೇಳಿ ಅಮಾಸಿ ಹತ್ತಪ್ಪ ಆಶೀರ್ವಾದ ಕಾಯಿ ಒಯ್ಯಪ್ಪ ಅಂತ ಹೇಳಕತ್ತೀನು.
ಮತ್ತೆ ಅವ್ರಾಗಲೇ ಬರುದಿಲ್ಲ ಅಂತ ಹೇಳಕತ್ತೀನಿ. ಇಲ್ಲಿ ಬರ್ತಾರ ನಾ ಎಷ್ಟು ತಾವು ಇಲ್ಲಿ ಬರ್ತಾರೆ ಅಮಾಸಿ ಒಂದು 10 ಅದ್ರ ಮುಂದೆ ನೋಡು. ಕೂಡಿ ಇನ್ನೊಬ್ಬ ಬಂದಿಲ್ಲ. ಇನ್ನೊಬ್ಬರು ಯಾರು ಬಂದ್ರಿ ಇವ್ರ ಜೊತೆ? ಬಾಣ ಅದ ಹಿಂಗೆ ಕುಂದ್ರಿ ಹಿಂದ್ಕೋರಿ ಸ್ವಲ್ಪ ಕೊಡು ಅವಾಗ ಅಜ್ಜಿಗೆ ಹಿಂಗೆ ಮಾಡಕ್ ಬರುವಲ್ಲ ಅಂತ ನೀನಲ್ಲಪ್ಪ ಕೈ ಕೈ ಅದು ಏನ ಬಂಡಿ ಮ್ಯಾಗಿದ್ದ ಬಿದ್ದಿ ಅದ ಮೆಟ್ನ್ಯಾಗ ಒಂದು ಹೆಣ್ಣ ರಾವ್ ಕೂಡೈತಿ. ಅಮಾಸಿ 10 ಆಶೀರ್ವಾದ ಕಾಯಿ ಹೋಯ್ ನನ್ ಬೂದಿ ನಂಬ. ಅಮಾಸಿ ದಿವಸ ಅಲ್ಲಿ ಅಜ್ಜ ಅರ್ಜುನ್ ಕೂಡ 21 ಲಿಂಬಿ ಹಣ್ಣ ಆಶೀರ್ವಾದ ಮಾಡಿಸ್ಕೊಂಡು ಹೋಗು. ಅವ ಹೆಂಗ್ ಹೇಳ್ತಾನ ಆ ತರ ಮಾಡು. ಅದು ಕಡಿಮೆ ಆಯ್ತು. ಈ ಬೆಟಗೇರಿ ಯಾರೋ ಒಂದು ಪವಾಡ ಬಂದಾರಲ್ಲ, ಬೆಟಗೇರಿ ಅದಾರ. ಅಜ್ಜ ಕಾಂಜು ಬರಬೇಟ ಅದು ನಿಮ್ಮ ಅಕ್ಕ ಅವನ ಹಾಕಿದ ಭಾಳ ದಿನದಿಂದ ಐತಪ್ಪ. ಅಕ್ಕಿನ 3 ಮಕ್ಕಳು ಬಿಟ್ಟು ಮನೆ ಬಿಟ್ಟು ಬರುವ ಮಾಡ್ಬೇಕಾದ್ರೆ ಅವ ಜಗ್ ಕಷ್ಟಪಟ್ಟಣ. ಪಾಪ ಮಕ್ಕಳ ಮಕಾರ ನೋಡಿ ಇದು ಮಾಡೋರಿಗೆ ಏನಪ್ಪ ಅದಕ್ಕ ಅಜ್ಜ 10 ಹತ್ತುವಂಗ ಆಕಿ ಬರುವಂಗ ಮಾಡಿಕೊಡ್ತಾನ. ಅವ ಏನು ಮಾಡಿಕೊಡ್ತಾನ, ಅವ ಹೆಂಗೆ ಹೇಳ್ತಾನ ಆ ಥರ ಕೇಳ್ರಿ, ಆ ಥರ ಮಾಡ್ರಿ. ಅಮಾಸಿ ನನ್ನ ದರ್ಗಾ ಹತ್ರಿ, ನನ್ನ ಬೂದಿ ನಂಬ, ಆಕಿನ ತೊಗೊಂಬರೋ ಜವಾಬ್ದಾರಿ ನಾನು. ಗದಿ ಮುಗಿದಿಂದ ಹೇಳ್ತಾರೆ ಮಾಡಿಸ್ಕೊಡ್ಬೇಕು. ಇದು ಈ ಪ್ರಶ್ನೆ ಮೊದಲಿನಿಂದ ನಿಮ್ಮ ತಾಯಿಗೆ ತಿಳಿದೈತಿ. ಹೌದ್ರಿ? ತಿಳಿದುನು ಆಕೆ ಹುಚ್ಚಾಗ್ಯಾಳ. ತನಗ ತಿಳಿದಂಗ ನಿಮ್ಮ ಆ ವಿಚಾರ ನಿಮ್ ಮುಂದೆ ಇಟ್ಟಿದ್ರ ಇದು ಈ ತರ ಗದ್ದಾಕಿದ್ರಿ. ಬಾಳ ಸತ್ತು ಹೋಗು. ಈ ದೇವ್ರಿಗೆ ಏನು ಗೊತ್ತಾಗತ್ತ ಅನ್ನುವಾರು ಇಲ್ಲಿ ಬರುವಾರು ಮೂರ್ಖರು. ಇಲ್ಲ ಚೆನ್ನಾಗಿಲ್ಲ. ನಾನು ಬಾಂಬೆಲಿಂದ ಹಿಡಿದು ಇಡೀ ಕರ್ನಾಟಕ ನಾನು ಮೆರೆಯಕ್ಕಿಲ್ಲ. ನನಗ್ ಗೊತ್ತಾಗ್ಲಿಕ್ಕ ನನಗ್ ಕಾಣ್ಲಿಕ್ಕೆ. ದಾವಣಗೆರೆಯವರು ಬಂದಾರ ನೋಡಪ್ಪ. ದಾವಣಗೆರೆ ಗುರು ಪವಾಡ ಪುರುಷರ. ಹೌದ್ರಿ? ನಿಮ್ಗೆ ಕಣ್ಣಿಗೆ ಕಾಣತ್ತಿಲ್ಲ, ನಮಗೇನು ಕಾಣಿಲ್ಲ. ಗುರು ಪವಾಡ ಪುರುಷರ ಇವರು ಎಲ್ಲದು ಏನ್ ಮಾಡೋದು ಪವಾಡ ಮುಗಿಸ ಇಲ್ಲಿ ನನ್ನ ಹತ್ರ ಬಂದಾರ. ಎಲ್ಲ ಕಡೆಗೆ ಅಡ್ಡಾಡಲ್ಲ ಅಂತ್ರಿ. ಹೌದಾ? ಹೌದ್ರಿ. ಮತ್ತ ಅದು ಸಿದ್ಧಿ ಆಗ್ಬೇಕಾದ್ರ ನಿಮ್ಮ ಮನ್ಸಿನ ತಕ್ಕ ಆಗ್ಬೇಕಾದ್ರ ನಾ ಹೇಳಿದ್ ಮಾಡ್ತೀರೇನೆ? ಗಟ್ಟಿ ಇದ್ರೆ ನೀನು ಸ್ಥಳಕ್ಕೆ ಅದನ್ನ ಕರ್ಕೊಂಡು ಹೋಗು. ಆಯ್ತು, ಕರ್ಕೊಂಡು ಹೋಗ್ತೀರ?
ಕರ್ಕೊಂಡು ಹೋಗ್ತಾರೆ ಅಂತ. ಕರ್ಕೊಂಡು ಹೋಗ್ಲಿ ಮಗನ. ಹ್ಞೂ ರೀ. ಪೀಕು ಹೆಂಗ ಒಣಗಾಕತ್ತೈತಿ ಹ್ಞೂ ರೀ. ಬಂದ್ ಹಿಡಿದ ಹ್ಞೂ ರೀ. ನಿನ್ನ ಸಂಸಾರನ ಒಣಗಾಕತ್ತೈತಿ. ಹ್ಞೂ ರೀ. ಹೌದ್ರಿ. ಹೌದನಲ್ಲ? ಹೌದು ರೀ. ಆ ಮೆಟ್ಟಿಗೆ ಹೋಯ್ ಇವನ್ ಕರ್ಕೊಂಡು ಹೋಗು. ಆಯ್ತು ರೀ. ಅಲ್ಲಿ ಎಲ್ಲ ಇವಾಗ ಕಾಣ್ತತಿ. ಹ್ಞೂ ರೀ. ಯಾವ್ದು ಹೆಂಗ ಮಾಡ್ಬೇಕು ಅನ್ನೋದು ಹೇಳ್ತಾನ. ಸರಿ. ಆ ತರ ನೀನು ಅರ್ಜುನ್ ಕೂಡ ಅಲ್ಲ, ನಾನು ಕೂಡ ಚಡ್ಡಿ ಹಾಕಿ ಕುಸ್ತಿ ಹಿಡಿಬೇಕು. ಗಟ್ಟಿ ಇದೆಯಾ? ಅದೇ ನಿಮ್ಮ ಆಶೀರ್ವಾದದಿಂದ ನಾವು ಗಟ್ಟಿ ಅದ್ರ ಮೇಲೆ ಆಯ್ತು ಸರ್. ಗಟ್ಟಿ ಅದಾರ ಅಂತ. ಚಡ್ಡಿ ಹಾಕಿ ಕುಸ್ತಿ ಹಿಡಿ ಅಂದ್ರೆ ಕರೆ ಅಂದ್ರೆ ಚಡ್ಡಿ ಹಾಕಿ ಹಂಗಲ್ಲಪ್ಪ ಅದ. ನಾನು ಯಾವ ದಾರಿ ತೋರಿಸ್ತೀನಿ ಆ ದಾರಿ ಮಾಡ್ಕೊಂತ ಆ ದಾರಿ ತುಳಿಬೇಕ. ಆಯ್ತು ಸರ್. ಅಲ್ಲಿ ಬಂದು ಅದಕ್ಕೆ ಏನ್ ಯಾತಿ ಹೇಳ್ತಾನ, ಇದ ಏನ್ ಆಗೈತಿ, ಇದಕ್ಕೆ ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ತಾನೆ. ಹ್ಞೂ. ಅದನ್ನ ಮಾಡಿಸ್ಕೋ. ಆಯ್ತು. ಕೊಡು ಪ್ರಸಾದ್. ಮಾಡಿಸ್ಕೊಂಡ್ರೆ ಇದ್ರಂಗ ಯಾರಿಗೂ ಹೇಳಿಲ್ಲ ಅವಾಗ ಅಜ್ಜಾರು ಕರ್ಕೊಂಡು ಹೋಗಿ ನೋಡ್ಪ. ಅಜ್ಜಾರು ಯಾರಿಗೂ ಹೇಳಿಲ್ರಿ ಚಡ್ಡಿ ಹಾಕೊಂತಂದ್ರೆ ಹಿಂಸರಿ ಅಣ್ಣ. ಎಂದು ಕರ್ಕೊಂಡು ಹೋಗಿ ಆಯ್ತು ಸರ್. ಮತ್ತೆ ಇನ್ನೂ ಅಲ್ಲಿಯ ಹೋದಲ್ಲ ಹ್ಞೂ. ದಾವಣಗೆರೆ ಅಂತ ಕೊಡವು. ಇಲ್ಲೇ ಬರ್ತಾನ, ಕರ್ಕೊಂಡು ಹೋಗ್ರಿ. ಅಲ್ಲಿ ನಿಂದು ಸಮಸ್ಯೆ ಮನೆಗೆ ಕರ್ಕೊಂಡು ಹೋಗು. ಅತಿ ಅದಕ್ಕೆ ನೀ ಏನ್ ಬಗ್ಸಿ ಏನ್ ಮಾಡ್ಕೊಂಡು ಇಲ್ಲಿಗೆ ಬಂದಿ ನನ್ನ ಹತ್ರ. ಅಮಾಶಿ ಹತ್ತು ದರ್ಗ ದರ್ಗಕ್ಕೆ ಹತ್ಬೇಕ್ರಿ. ಅಂದ್ರೆ ಅದನ್ನ ನಾ ತೋರಿಸ್ಕೊಟ್ಟು. ಅಜ್ಜಾರಿಗೆ ಅವ್ರು ಕರ್ಕೊಂಡು ಹೋಗ್ತಾರಲ್ರಿ, ಅವ್ರ ಜೊತೆ ಅವಾಗ ನಿಮ್ಮ ಮನೆಗೂ ಕರ್ಕೊಂಡು ಹೋಗಿ ಬಂದ್ಬಿಡ್ರಿ. ಅಲ್ಲೇ ಕೊಟ್ಟಿರಿ ಬಂದ್ರಿ. ಬಗ್ಗೆ 3-4 ಮಕ್ಕಳದು ಗಂಡ ಯಾರವರು ಒಂದು ತಿನ್ಲಿ ಮಾಡಲಿ ಅಂದ್ರೆ ಸಾಲ ಮಾಡಿ ಕಾರ್ ಕೊಡಿಸಿದಪ್ಪ ಗಂಡ. ಹೌದ್ರಿ. ವರ್ಷ ಆ ಕಾರುನು ಹೋತು, ಗಂಡನು ಹೋದು, ಮತ್ತೊಬ್ಬಕ್ಕಿ ತಗೊಂಡು. ಹೌದು ನೋಡ್ರಿ ಬರಂಗ್ ಮಾಡು. ಸಣ್ಣ ಸಣ್ಣ ಮಕ್ಕಳು ಇರ್ತವೆ. ನನ್ನ ಬೂದಿ ನಂಬವ ನಂಬಿ. ಈಗ ನಿನ್ನ ವಿಚಾರ ಅದ, ನಾನು ಅಲ್ಲೇ ಹೋಗ್ಬೇಕು ಬೆಂಗಳೂರಲ್ಲಿ. ಅಲ್ಲೇ ಹೋಗಿ ಕಡೆಗೆ ದುಡ್ಕೊಂಡ್ರ ತಿನ್ಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ. ಹೌದ್ರಿ. ಹೌದಾ? ಹೌದಂತ. ಅಲ್ಲಿ ಹೋಗಿಂದ ಆದ್ರಂತೂ ಆ ಊರು ಬಿಟ್ಟು ಬದ್ಲಿಗೆ ಊರಿಗೆ ಹೋಗು. ಅವ್ರಿದ್ದಲ್ಲಿ ಹೋಗಬೇಡ. ಅದು ಅವ್ರಿದ್ದಲ್ಲಿ ಹೋದ್ರೆ ನಿನ್ ಕೆಲಸ ಏನೂ ಆಗ್ಬಿಡ. ಮತ್ತ ನಾ ಏನ್ ಹೇಳಿರ್ತೀನಿ ಅದು ಕೆಲ್ಸಕ್ಕೆ ಬರ್ಬೋದು. ನಾಳೆ ಮರ್ಸಿ ನನ್ನ ದರ್ಗ ಹತ್ತು ಹೆಬ್ಬಳ್ಳಿ ಹತ್ತು ಇಲ್ಲೇ ಕುಂತ ನನ್ನ ಗಂಡ ಬರುವಂಗ ಅಕ್ಕಿಲಿಂದ ದೂರ ಆಗಲಿ ಅಂದ್ರ ವಾಜ್ಯ ಏನ್ ಮಾಡಿ ಕೊಡ್ತಾನ ಅದನ್ನ ಮಾಡಿಸಿ. ನೋಡ್ರಿ ಅಜ್ಜ ಕೊಡ್ತಾರೆ ಅವರು, ಅವರಲ್ಲಿ ಬರ್ತಾರೆ ಅವರು. ಆಶೀರ್ವಾದಕ್ಕಾಗಿ ಯಮಾಶಿ ಹೋಗಿ ಬಂದು ನನ್ನ ಬೂದಿ ನಂಬ, ಅದು ಉಳಿದದ್ದು ನನಗೆ ಬಿಟ್ಟದ್ದು.
ಹೌದು ಸರ್. ಈ ಬಳ್ಳೂರವ್ರು ಬಂದಾಗ ಅವ್ನು ಬಲ್ಲೂರು ಆ ಹೆಣ್ಣು ಹುಡುಗಿ 12 ವರ್ಷ ಆದರೂ ಮಕ್ಕಳ ಫಲ ಇಲ್ಲ. ನಾನು ಮಕ್ಕಳ ಫಲ ಮಕ್ಕಳು ಬೇಕಂದರು ಅಮಾಶಿ ಅಲ್ಲಿ ಮೆಟ್ಲ ಹತ್ಬೇಕು. ಹೆಬ್ಬಳ್ಳಿ ದರ್ಗಾಕ್ರಿ ಅಲ್ಲಿ ಬರಬೇಕ್ರಿ ನಾವು. ಹತ್ಬೇಕು. ಈಗ ಅಜ್ಜ ಆಗೇಲಿ ಯಾವ ಥರ ಹೇಳೋಣ, ಅವನ್ನ ತಗೋಮ್ಮ, ಆ ಥರ ಕರೆಕ್ಟ್ ಮಾಡ. ನಾನು ಬೂದಿ ನಂಬ್ರಿ, ನಾಳೆ ಅಮಾಶಿ ಬಂದು ಆಶೀರ್ವಾದ ಕಾಯಿ ತೊಗೊಂಡ್ಬಂದು ಕಟ್ರಿ, ಪೂಜೆ ಮಾಡ್ರಿ. ನಾಳೆ ಅಮಾಶಿಯಾಗ ಮಕ್ಕಳ ಆಗುದು ಬಿಡುದು ಅಮಾಶಿ ದಿವಸ ಕೊಡಿ. ಆ ಕುಂದಗೋಳ ಕಡೆಯಲ್ಲ 2 ಹೆಣ್ಣುರು ಬಂದವಲ್ಲ, ಅಂದ್ಗಳ ನಿಂತ್ಕೊಳ್ಳಿ ಸರ್. ಇದು ಇದ್ರಾಗ ಅದಾವ ಸ್ವಲ್ಪ ಒಬ್ಬಕ್ಕಿದು ಟ್ರಾವೆಲ್ಸ್ ಆಗೈತಿ, ಒಬ್ಬಕ್ಕಿದು ಅದು ಆದಾಕಿದು ಆಗಿ ಹೋದಪ್ಪ. ಮತ್ತೆ ಈಗ ಇದ್ದಾಕಿನೂ ಅದ್ರ ಮುಂದ ಅದನ್ನ ನಾವು ಒಲೆ ಅಜ್ಜ ಅದನ್ನ ನನಗೆ ಬಿಡುಗಡೆ ಮಾಡು. ಎಷ್ಟೋ ಸಲ ನಾನು ಇದು ಮಾಡಿದ್ರು ಇದು ಮಾಡೋಲ್ಲ. ಮುಂದ ಅದ್ರ ಬಿಡುಗಡೆ ಆಗುವಂಗ ನಾನು ಉಪ್ಪು ಅಂತ ಊದ್ತೀನಿ. ಮುಂದೆ ನಿನ್ನ ಜೀವನಕ್ಕೆ ತೊಂದರೆ ಬಾಳ. ನೀವು ಯಾವ ದಾರಿ ಒಳಗೆ ತೋರಿಸ್ತೀರ ಅದನ್ನ ವಿಚಾರ ಮಾಡ. ಲಗ್ನ ಆಗಿತ್ತಪ್ಪ, ಗಂಡ ಬಿಟ್ಟ ಅಂದ್ರೆ ನಿನಗೆ ಮುಂದೆ ಜೀವನಕ್ಕ ಈ ಹೆಂಗದಿ ನನ್ನ ಬೂದಿ ನಂಬಿ ಹಿಂಗ ಇರಮ್ಮ. ಅದು ಅತ್ಲಾಗಿಂದನ ಬರ್ಲಿ. ನಿನ್ನ ಕಡೆಯಿಂದ ಗಾಳಿ ಹತ್ತ ಹೋಗುದು ಬೇಡ. ನಿನ್ನ ಕಡೆಯಿಂದ ಗಾಳಿ ಹೋಗ್ತಂದ್ರೆ ನಿನ್ನ ಜೀವನಕ್ಕೆ ದಾಕೈತಿ. ಅತ್ತಾಗಿಂದ ಬಂತಂದ್ರೆ ಅದು ಹಾಗ ತೆಳಕ್ ಹೋಗ್ತೈತಿ. ಮತ್ ನಿನಗ ದಾಸಿ ನೀವು ಯಾವ ದಾರಿ ಒಳಗೆ ನಡೆಸ್ತೀರ ಅದ ದಾರಿ ಒಳಗೆ ನಡೀತೀರಿ. ಅಮಾಶಿ ಒಂದು 10 ನಾಳೆ ಹ್ಞೂ. 10 ಆಶೀರ್ವಾದ ಕಾಯಿ ತಗೊಂಡ್ಬಂದು ಮನ್ಯಾಗ ಕಟ್ಟಿ ಪೂಜೆ ಮಾಡಿ ನಾನು ಬೂದಿ ನಂಬು. ಅದಕ್ಕೆ ನಿನಗೆ ಯಾವ್ದಾರ ಒಂದು ದಾಂಡಿಗೆ ನಾ ಆಶೀರ್ವಾದ ಮಾಡು. ಆ ಹುಡುಗಿ ಕೂಡ ಪಂಚಾಯತ್ ಕೆಲಸ ಮಾಡೋಯ್ತು, ಕಂಪ್ಯೂಟರ್ ಬಿಡಿಸ್ಯಾರಂತ. ಆಕಿ ಚಂದಾಗ ಕೈ ತುಂಬ ಬಳಿ ಇಟ್ಟುಕೊಂಡು ನನಗ ಹೆಣ್ಣು ಮಕ್ಕಳು ಹೆಣ್ಣು ಬಾಲಿಯಾಗಂದ್ರೆ ಏನಪ್ಪ ಅಗ್ರಿ. ಈಗ ನಿಂದು ಡ್ರೈವರ್ಸ್ ಆಗೈತಿ, ನಿನ್ ಗಂಡ ಸತ್ತಿಲ್ಲ, ಹೌದನ? ಮತ್ತೆ ಬಲಿ ಯಾಕೆ ಹಾಕಿಲ್ಲ? ಹೆಣ್ಮಕ್ಳು ಬಳಿ ಹಾಕೊಂಡು ಅಡ್ಡಾಡ್ಬೇಕ್ರಿ. ಯಾವ ಭಕ್ತರು ಇಲ್ಲೇ ಹೆಣ್ಣು ಮಕ್ಕಳ ಬರ್ತಾರ ಅಜ್ಜ ಸೇರುದಿಲ್ಲವ. ಮೊದಲು ಒಣ್ಣೆದ್ದ ನಾನು ವಚನಿಲ್ಲ. ಚಂದಾಗ ಅರ್ಬಿ ಹಾಕೊಂಡ್ರೆ ಚಂದ ಬಳಿ ಹಾಕೊಂಡು ಅಡ್ಡಾಡ್ರಾಕ. ನೀ ಚಂದಾಗ ಬಳಿ ಹಾಕೊಂಡು ಸೌಭಾಗ್ಯ ಆಗಿ ಸೌಭಾಗ್ಯ ಲಕ್ಷ್ಮಿ ಬಂದಾಗ ಬಾ, ನೀ ಕೇಳಿದ್ದು ಸೌಭಾಗ್ಯ ಕೊಡ್ತೀನಿ ನಾನು. ಮತ್ತೆ ಇಲ್ಲಿಕ್ಕಂದ್ರೆ ಇದ್ರಾಗ ಹೋಗ್ತೀನಿ. ಅಮಾಶಿ ಹತ್ತ ಕಾಯಿ ಊದ್ ಕಟ್ಕೋ, ಪ್ರಸಾದ ಕೊಡ್ರಪ್ಪ. ಕೊಟ್ಟಿಲ್ರಿ ಊದಿ ಇಟ್ಕೊಂಡು ನೀವು ಊದಿ ಇಟ್ಕೊಂಡು ಹೋಗೋಣ ಅಂದ.
ನಂಬಿಕೆ ಮ್ಯಾಗ ಹೋಗ್ರಿ ಅಲ್ಲಿ ಏನಾಗಂಗಿಲ್ಲ. ಆ ಬೂದಿ ಚೀಟಿ ಏನ್ ಮಾಡತ್ತ? ಈಗ ಹಂಗಾರ ಚೀಟಿ ಕಟ್ರಿ ಅದನ್ನ ಇಟ್ಕೊಂಡು ಹೋಗ್ರಿ ಏನಾಗಂಗಿಲ್ಲ. ಇಲ್ಲ ಹೆಬ್ಬಳ್ಳಿ ಅದಾನಂತಾರ ನಂಬು, ಇಲ್ಲ ಅವೇನ್ ಹೇಳ್ತಾನಂತಾರ ನಾವು ತಗೊಂಡ್ ಹೋಗ. ಆ ಕಡೆ ಸರ್ ಕುಂದ್ರಿ. ನಾ ಕೇಳುವ ನೀನು ಕೈ ಮುಗಿದು ಸಾಕ. ಎದ್ದೇಳ್ರಿ. ಕುಂದ್ರಿ. ಈ ಹುಬ್ಬಳ್ಳಿ ಒಬ್ಬ 60,000 ಪೇಮೆಂಟ್ ಇದ್ದಾವದನಪ್ಪ. ಎಲ್ಲಾರು ಅವ್ರ ಬಂದ್ರಿ. ಮೇಲ್ಕ್ ಬರ್ರಿ ಮೇಲ್ಕ್. ಏಟಿದ್ರು ಸಾಲು ಅದು ನಿಂದ್ರು ಅದು ಹೌದ್ರಿ. ಹಿಂಗ ತರುದು ಅದು ಗಪ್ ಆಗುದು, ಬಸ್ ಆಗುದು, ಮತ್ತೆ ಬಡ್ಡಿ ಸಾಲ ತಗೋದು. ಅದೇ ಅಜ್ಜಾರು ಬರ್ತಾರ ಕರ್ಕೊಂಡು ಹೋಗಂತೆ ಕರ್ಕೊಂಡು ಹೋಗ್ಯ ಕರ್ಕೊಂಡು ಹೋಗ್ತೀರ? ಕರ್ಕೊಂಡು ಹೋಗ್ತಾರೆ. ಹೋದ ವಾರ ಬೂದಿ ನಂಬು ಅಜ್ಜ ಇವತ್ತು ಬರ್ತಾರ ಕರ್ಕೊಂಡು ಹೋಗ. ಅವ್ರಿಗೆ ಏನು ಅನ್ನೋದು ಎಲ್ಲ ಗೊತ್ತಾಗತ್ತ, ಹೇಳ್ತಾರ. ಸುಮ್ಮನೆ ಅದನ್ನ ಕರ್ಕೊಂಡು ಹಾಗ ಹೋಗ್ಬಾರ್ದ. ಮಜಾ ಈಗ ಏನ ಸಂಕಟ ಐತಿ ನಿನಗ, ಇದನ್ನ ಹೋಳ ಮಾಡಿಸ್ಕೊಳಕ ಪರಿಹಾರ ಹೇಳ್ತಾರ ಅವ್ರು. ಅದನ್ನ ಅಮಾಸಿ ಹತ್ತ ಆಶೀರ್ವಾದ ಕಾಯ್ಕೊಂಬ. ನಾನು ಬೂದಿ ನಂಬ ಅದು ಯಾಕಿದಾವ ನೋಡ್ತೀನಿ. ಇನ್ನು 15 ದಿವಸ ಅಂದಿದ್ರಿ ಅಂದಿದ್ರಿ ಎಲ್ಲ ಐತಪ್ಪ. ಇಲ್ಲನ ಐತಿ, ಆದ್ರೆ ಇವಾಗ ದುಡ್ಡು ಬಿಚ್ಚಬೇಕು. ನಿಮ್ಮ ಅಪ್ಪ ನಿಮ್ಮ ಅಣ್ಣನ ಕಡೆಯಿಂದ ಕೆಲಸ ಅವಾಗ ಕೊಡುದೂ ಇಲ್ಲ. ಮತ್ತ ಅಜ್ಜ ಹೋಗಂದ ಬಂದ್ಯ ಏನು ಕೆಲಸ ಆಗಲಿಲ್ಲ ಅನ್ಬಾರ್ದು. ನನಗೆ ಒಂದು ದಾರಿ ಮಾಡ್ಕೊಡ್ರಿ, ನನಗೆ ಸಮಸ್ಯೆ ಭಾಳ ಐತಿ. ಓದ್ತಿದ್ರು ನಿಮ್ಮ ತಂಡಿಗೆ ಕೂಡ ಕುಸ್ತಿ ಮಾಡೋಕೆ ಹೋಗ್ಬೇಕಲ್ಲ ಹೊರತ ನಿಮ್ಮ ಅಣ್ಣನ ಹಿಡಿದ ಕೆಲಸ ಅವ್ನು ಹಿಡಿಯಂಗಿಲ್ಲ. ನಮ್ಮ ತಂದೆ ತಾಯಿನ ಹಿಡಿದು ನಾನು ಅವ್ರನ್ನ ಹಿಡಿ. ನಿಮಗೆ ನಂಬೀನಿ, ಅದಕ್ಕೆ ನಾನು ಇವತ್ತು ಹೋಗ್ಬೇಕಂತ ಮಾಡೀನಿ. ಅವ್ರನ್ನ ಹಿಡಿ ಹೋಗು. ಆದರೂ ಕೂಡ ತಂದೆ ತಾಯಿ ಹತ್ರ ಹೋಗು. ತಂದೆ ತಾಯಿ ಹತ್ರನೂ ಹೋಗ್ತೀನಿ, ಅವ್ರಿಗೆ ಕೇಳೀನಿ. ನಂಗೆ ಸ್ವಲ್ಪ ದಾರಿ ಮಾಡಿಕೊಟ್ರಿ. ಹೋಗು. ಭಾಳ ತ್ರಾಸಾಗಿತ್ತು ಅವ್ನು ಕೇಳಂತಂದ್ರೆ ನನಗೆ ಆಟ ಆಡಕ್ಕಂತಾನೋ. ಅದಕ್ಕೆ ನಾ ಏನು ಹೇಳಕತ್ತೀನಿ, ಪ್ರಸಾದ್ ತೊಗೊಂಡು ಹೋಗು. ಕೊಪ್ಪಳ ಕಡೆ ಎಲ್ಲಾರು ಬಂದಾರ ನೋಡು. ಯಾರವರು? ಕೊಪ್ಪಳ ಕೊಪ್ಪಳ ಕಡೆ ಯಾರ್ರಿ? ಕೊಪ್ಪಳ ಕಡೆಗ್ರಿ ಹೇಳ್ಯಾರ ಅವ್ರಿ. ಟೈಮು ಸರಿಯಾಗಿ ಬಂದೈತಿ.